ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಎದ್ದಿದೆ. ಮಹಾಮಾರಿ ಸೋಂಕು ತೀವ್ರಗೊಳ್ತಾ ಇರುವ ಹಿನ್ನೆಲೆ ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ಹೋಳಿ ಹಬ್ಬ ಆಚರಣೆಯನ್ನ ನಿಷೇಧಿಸಲಾಗಿದೆ. ಸೋಂಕು ಹರಡುವುದನ್ನು ತಡೆಯೋದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾರ್ಚ್ 28ರಿಂದ 31ರ ತನಕ ಹೋಳಿ ಹಬ್ಬ ಆಚರಣೆಗೆ ನಿರ್ಬಂಧ ವಿಧಿಸಲಾಗಿದೆ ಅಂತ ವಿಜಯಪುರ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಆದೇಶ ಹೊರಡಿಸಿ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಚೆಲುವನಾರಾಯಣಸ್ವಾಮಿ ವೈರಮುಡಿ ಉತ್ಸವ ಸರಳವಾಗಿ ನೆರವೇರಿದೆ. ಇದೇ ಮೊದಲ ಬಾರಿಗೆ ಭಕ್ತರಿಲ್ಲದೆ ವೈರಮುಡಿ ಉತ್ಸವ ನಡೆಯಿತು. ರಾಜಕಾರಣಿಗಳು, ಅಧಿಕಾರಿಗಳು, ಸರ್ಕಾರಿ ನೌಕರರು, ದೇವಾಲಯದ ಸಿಬ್ಬಂದಿಗಷ್ಟೇ ವೈರಮುಡಿ ಉತ್ಸವ ಸೀಮಿತವಾಗಿತ್ತು. ಉತ್ಸವದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಹಾಗೂ ಮೇಲುಕೋಟೆ ಜೆಡಿಎಸ್ ಶಾಸಕ ಸಿಎಸ್ ಪುಟ್ಟರಾಜು ಕುಟುಂಬ ಸಮೇತ ಭಾಗವಹಿಸಿದ್ರು. ಈ ವೇಳೆ ದೇವರ ದರ್ಶನ ಪಡೆದು ಪುನೀತರಾದರು. ಎಲ್ಲ 224 ಶಾಸಕರು ಸತ್ಯ ಹರಿಶ್ಚಂದ್ರರಲ್ಲ ಅನ್ನುವ ಸಚಿವ ಸುಧಾಕರ್ ಹೇಳಿಕೆಯನ್ನ ಖಂಡಿಸಿ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿಯಿಂದ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಯೊಬ್ಬ ಎಲ್ಲಾ ಶಾಸಕರು ಚಾರಿತ್ರ್ಯಹೀನರು ಅನ್ನುವ ಅರ್ಥದಲ್ಲಿ ಹೇಳಿರೋದು ಅವರ ಘನತೆಗೆ ಧಕ್ಕೆ ತರುವಂತದ್ದಾಗಿದೆ. ಸದನದಲ್ಲಿ ಮಹಿಳಾ ಶಾಸಕರಿದ್ದಾರೆ, ಅವರ ಚಾರಿತ್ರ್ಯಕ್ಕೆ ಕಳಂಕ ತರುವ ಹೇಳಿಕೆಯಾಗಿದ್ದು ತಕ್ಷಣವೇ ಸಚಿವ ಸ್ಥಾನದಿಂದ ಅವರ ರಾಜೀನಾಮೆ ಪಡೆಯಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ನಡೆಸಲಾಗುತ್ತೆ ಎನ್ನುವ ಎಚ್ಚರಿಕೆ ನೀಡಿದ್ದಾರೆ. ಇಂಡಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ 3 ಬಾರಿ ಶಾಸಕರಾಗಿದ್ದ ರವಿಕಾಂತ್ ಪಾಟೀಲ್ ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ. ಕೆಜೆಪಿಯಿಂದ 2013ರಲ್ಲಿ ಇಂಡಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತು ಬಿಜೆಪಿ ಸೇರಿ ಯಡಿಯೂರಪ್ಪ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಇಂಡಿ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋತಿದ್ರು. ಹೀಗಾಗಿ ರವಿಕಾಂತ್ ದಳಪತಿಗಳ ಕೈ ಹಿಡಿದಿದ್ದಾರೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಯಡ್ಡಿಗೇರಿ ಹಾಗೆ ಇತರರ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ. 16 ದಿನಗಳಿಂದ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ರೈತ ಸಂಘ ಮತ್ತು ಬೆಳ್ಳೂರು ಗ್ರಾಮಸ್ಥರು ನಡೆಸ್ತಾ ಇದ್ದ ಅಹೋರಾತ್ರಿ ಪ್ರತಿಭಟನೆಯನ್ನ ಹಿಂಪಡೆಯಲಾಗಿದೆ. 3ರನ್ನ ಬಲಿ ಪಡೆದ ಹುಲಿಯನ್ನ ಸೆರೆ ಹಿಡಿಯುವಂತೆ ಆಗ್ರಹಿಸಿ ರೈತರು ಮಾರ್ಚ್ 8ರಿಂದ ಅಹೋರಾತ್ರಿ ಧರಣಿಯನ್ನ ಆರಂಭ ಮಾಡಿದ್ರು. ಸ್ಥಳೀಯರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಹುಲಿಯನ್ನ ಗುಂಡಿಟ್ಟು ಕೊಂದಿತ್ತು. ಆದರೂ ಪ್ರತಿಭಟನಾಕಾರರು ಕೆಲವು ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಧರಣಿಯನ್ನ ಮುಂದುವರೆಸಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿದ್ರು. ಸದ್ಯ ಅರಣ್ಯ ಇಲಾಖೆ ಮನವಿಗೆ ಸ್ಪಂದಿಸಿದ್ರಿಂದ ಪ್ರತಿಭಟನೆಯನ್ನ ಹಿಂಪಡೆಯಲಾಗಿದೆ. ಹುಬ್ಬಳ್ಳಿ 3000 ಮಠದ ಆಸ್ತಿ ಪರಭಾರೆಗೆ ಸಂಬಂಧಪಟ್ಟಂತೆ ಮಠದ ಉನ್ನತ ಸಮಿತಿ ಮತ್ತು ಸ್ವಾಮೀಜಿ ಮೌನ ಮುರಿಬೇಕಂತ ಕಾಂಗ್ರೆಸ್ ಮುಖಂಡ ನಾಗರಾಜ ಚಬ್ಬಿ ಒತ್ತಾಯಿಸಿದ್ದಾರೆ. ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಮಠದ ಅನೇಕ ಆಸ್ತಿ ದಾನ ಮಾಡಲಾಗಿದೆ. ಇತ್ತೀಚೆಗೆ ಕೆಎಲ್ಇ ಸಂಸ್ಥೆಗೆ ಕೊಟ್ಟಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಜೊತೆಗೆ ಇನ್ನೂ ಅನೇಕ ಆಸ್ತಿಗಳನ್ನು ಪರಭಾರೆ ಮಾಡುವ ಹುನ್ನಾರ ಆಗಿದೆ ಅಂತ ಆರೋಪಿಸಿದ್ದಾರೆ. ಮಠದ ನಿರ್ವಹಣೆಗಾಗಿ ಉನ್ನತ ಮಟ್ಟದ ಸಮಿತಿ ಇದ್ರೂ ಅಲ್ಲಿನ ವ್ಯವಹಾರಗಳ ಬಗ್ಗೆ ಭಕ್ತರಲ್ಲಿ ಅನುಮಾನ ಇದೆ. ಈ ಕುರಿತು ಸಮಿತಿ ಈ ತನಕ ಸಭೆ ಮಾಡಿಲ್ಲ, ಸ್ವಾಮೀಜಿ ಮಾತನಾಡ್ತಿಲ್ಲ. ಹಾಗಾಗಿ ಎಲ್ಲರೂ ರಾಜೀನಾಮೆ ಕೊಟ್ಟು ಸಮಿತಿಯನ್ನ ವಿಸರ್ಜಿಸಬೇಕಂತ ಆಗ್ರಹಿಸಿದ್ದಾರೆ. ಚಿತ್ರಮಂದಿರಗಳಲ್ಲಿ 50% ಆಸನ ಭರ್ತಿಗೆ ಸೀಮಿತಗೊಳಿಸುವ ನಿರ್ಧಾರ ಸದ್ಯಕ್ಕಿಲ್ಲ ಅಂತ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಸಿ ಪಾಟೀಲ್, ಚಿತ್ರಮಂದಿರಗಳಲ್ಲಿ ಕೊರೋನಾ ನಿಯಮಗಳನ್ನು ಪಾಲನೆ ಮಾಡುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಇದರಂತೆ ಸಿನಿಮಾ ಮಂದಿರಗಳು ಕೊರೋನಾ ನಿಯಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕಂತ ಹೇಳಿದ್ದಾರೆ. ಜೊತೆಗೆ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಮೈಸೂರಿನಲ್ಲಿ 110 ಜಮೀನಿದೆ. ತಿಂಗಳ ಒಳಗೆ ಫಿಲ್ಮ್ ಸಿಟಿ ನಿರ್ಮಾಣ ಕೆಲಸ ಶುರುವಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ. ಕೇರಳದ ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸಬೇಕಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಹಿಂದೂ ದೇವಾಲಯಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ನಿಲ್ಲಬೇಕನ್ನೋ ಕೂಗು ಕೇಳಿ ಬರ್ತಿರೋ ಬೆನ್ನಲ್ಲೇ ಅಮಿತ್ ಶಾ ಅವರ ಈ ಹೇಳಿಕೆ ಮಹತ್ವ ಪಡಿತಾ ಇದೆ. ಕೇರಳದ ವಿಧಾನಸಭೆಯ ಚುನಾವಣೆ ನಿಮಿತ್ತ ಕೊಲ್ಲಂ ಜಿಲ್ಲೆಯ ಚತ್ತನೂರ್ ಸಾರ್ವಜನಿಕ ರ್ಯಾಲಿಯಲ್ಲಿ ಈ ಕುರಿತು ಮಾತನಾಡಿದ್ರು. ದೇವಾಲಯಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸರ್ಕಾರಗಳು ಮಧ್ಯ ಪ್ರವೇಶ ಮಾಡಬಾರದು, ಅಲ್ಲದೆ ಇಂತಹ ವಿಚಾರಗಳನ್ನು ಭಕ್ತರಿಗೆ ವಹಿಸಬೇಕಂತ ಹೇಳಿದ್ದಾರೆ. ಹೆದ್ದಾರಿ ಮಾರ್ಗದ ಪಕ್ಕದಲ್ಲಿ ವಿಶ್ವದರ್ಜೆಯ ವೇಸೈಡ್ ಸೌಲಭ್ಯ ಅಭಿವೃದ್ಧಿಪಡಿಸೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಪ್ರಯಾಣಿಕರು ಮತ್ತು ಟ್ರಕ್ ಚಾಲಕರಿಗೆ ಪ್ರಯಾಣದ ಅನುಭವವನ್ನು ಸುಗಮವಾಗಿಸೋದಕ್ಕೆ ಮುಂದಿನ 5 ವರ್ಷಗಳಲ್ಲಿ 22 ರಾಜ್ಯದ 600ಕ್ಕೂ ಹೆಚ್ಚು ಮಾರ್ಗಗಳನ್ನು ಈ ರೀತಿ ಅಭಿವೃದ್ಧಿಪಡಿಸೋಕೆ ನಿರ್ಧರಿಸಿದೆ. ಸದ್ಯ ಯೋಜನೆಯಡಿ 120 ವೇಸೈಡ್ ಸೌಲಭ್ಯ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ. ಯೋಜನೆಯ ಅನುಸಾರ ಪ್ರತಿ 30ರಿಂದ 50 ಕಿಲೋಮೀಟರ್ಗೊಮ್ಮೆ ವೇಸೈಡ್ ಸೌಲಭ್ಯ ನಿರ್ಮಾಣವಾಗುತ್ತೆ. ಇದರಲ್ಲಿ ಪೆಟ್ರೋಲ್ ಬಂಕ್, ಎಲೆಕ್ಟ್ರಿಕ್ ಚಾರ್ಜಿಂಗ್ ವ್ಯವಸ್ಥೆ, ಫುಡ್ ಕೋರ್ಟ್, ಅಂಗಡಿ, ಬ್ಯಾಂಕ್ ಮತ್ತಿತರ ಸೌಲಭ್ಯಗಳು ಒಳಗೊಂಡಿರುತ್ತೆ. ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ರಾಷ್ಟ್ರೀಯ ರಾಜಧಾನಿ ತಿದ್ದುಪಡಿ ಮಸೂದೆ GNCTD 2021 ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾಗಿದೆ.
ದೆಹಲಿಯ ಚುನಾಯಿತ ಸರ್ಕಾರಕ್ಕಿಂತ ದೆಹಲಿಯಲ್ಲಿನ ಕೇಂದ್ರ ಸರ್ಕಾರದ ಪ್ರತಿನಿಧಿ ಲೆಫ್ಟಿನೆಂಟ್ ಗವರ್ನರ್ಗೆ ಹೆಚ್ಚಿನ ಅಧಿಕಾರವನ್ನ ಈ ಪ್ರಸ್ತಾವಿತ ಕಾಯ್ದೆ ನೀಡುತ್ತೆ. ಈ ವಿಚಾರದ ಚರ್ಚೆಯ ವೇಳೆ ಕಾಂಗ್ರೆಸ್, ವೈಎಸ್ಆರ್ಸಿಪಿ, ಬಿಜೆಡಿ, ಎಸ್ಪಿ, ವೈಎಸ್ಆರ್ ಕಾಂಗ್ರೆಸ್ ಇತರ ಪಕ್ಷದ ಮುಖಂಡರು ಮೇಲ್ಮನೆಯಿಂದ ಹೊರನಡೆದಿದ್ದಾರೆ. ಇದೇ ವೇಳೆ ಕೇಂದ್ರದ ವಿರುದ್ಧ ಕಿಡಿಕಾರಿದ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಲ್ಲಿ ಚುನಾಯಿತ ಸರ್ಕಾರ ಇದ್ರೂ ಸಹ ಇಂತಹ ಮಸೂದೆಯನ್ನ ಜಾರಿಗೊಳಿಸಿರೋದು ಪ್ರಜಾಪ್ರಭುತ್ವದ ನಾಶ ಅಂತ ಹೇಳಿದ್ದಾರೆ. ಮಾರ್ಚ್ 26ರಂದು ಕರೆ ಕೊಟ್ಟಿರುವ ಭಾರತ್ ಬಂದ್ಗೆ ಸಂಪೂರ್ಣ ಸಹಕಾರವನ್ನ ನೀಡಿ ಅನ್ನದಾತರನ್ನ ಗೌರವಿಸಬೇಕಂತ ಸಂಯುಕ್ತ ಕಿಸಾನ್ ಮೋರ್ಚಾ ರೈತ ಸಂಘಟನೆ ನಾಗರಿಕರಲ್ಲಿ ಮನವಿ ಮಾಡಿದೆ. ಈ ಕುರಿತು ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿರೋ ರೈತ ಒಕ್ಕೂಟಗಳು ರೈತರು ದೆಹಲಿ ಗಡಿಯಲ್ಲಿ 4 ತಿಂಗಳಿನಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳಿಗೆ ಗಮನ ಕೊಡೋ ಬದಲು ಅವರನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಅಂತ ಆರೋಪ ಮಾಡಿದೆ. ಮಾರ್ಚ್ 26ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದೇಶದಾದ್ಯಂತ ಎಲ್ಲ ರಸ್ತೆ ಮತ್ತು ರೈಲು ಸಾರಿಗೆ, ಮಾರುಕಟ್ಟೆ ಮತ್ತು ಇತರ ಸಾರ್ವಜನಿಕ ಸ್ಥಳಗಳನ್ನು ಮುಚ್ಚಲಾಗುತ್ತೆ ಅಂತ ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ. ತಮ್ಮ ಪಕ್ಷ ಟಿಟಿವಿ ದಿನಕರನ್ ಅವರಿಗೆ ಬೆಂಬಲ ಕೊಡುತ್ತೆ ಅಂತ ಎಐಎಂಐಎಂನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ತಮಿಳುನಾಡಿನ ವೆಲ್ಲೂರಿನ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ಅವರು, ಟಿಟಿವಿ ದಿನಕರನ್ ನೇತೃತ್ವದ ಈ ಮಹಾಮೈತ್ರಿ 3ನೇ ರಾಜಕೀಯ ಪರ್ಯಾಯ ರಂಗವಾಗಿ ಹೊರಹೊಮ್ಮುತ್ತೆ. ಎಲ್ಲ ಮೈತ್ರಿ ಪಕ್ಷಗಳ ಪರಿಶ್ರಮ ಕೈಗೂಡುತ್ತೆ. ಯಾಕಂದ್ರೆ ತಮಿಳುನಾಡಿನ 2 ರಾಜಕೀಯ ಪಕ್ಷದಿಂದ ಜನ ಬೇಸತ್ತಿದ್ದಾರೆ. ಟಿಟಿವಿ ದಿನಕರನ್ ಆಶ್ಚರ್ಯಕರ ರೀತಿಯಲ್ಲಿ ವಿಜಯ ಸಾಧಿಸುತ್ತಾರೆ. ಎಐಎಂಐಎಂ ಪಕ್ಷ ಅವರ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣೆ ಘೋಷಣೆಯಾದಾಗಿನಿಂದ ರಾಜಕೀಯ ನಾಯಕರು ಭರ್ಜರಿಯಾಗಿ ಮತ ಬೇಟೆಯನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಜಯಭೇರಿ ಬಾರಿಸುತ್ತೆ ಅನ್ನುವ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಖಾಸಗಿ ವಾಹಿನಿ ನಡೆಸಿದ ಸಮೀಕ್ಷೆಯಲ್ಲಿ ಎನ್ಡಿಎ ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳಿದೆ. ಎನ್ಡಿಎ ಮೈತ್ರಿಕೂಟ 19ರಿಂದ 23 ಸ್ಥಾನ ಗೆಲ್ಲೋ ನಿರೀಕ್ಷೆ ಇದೆ. ಏಪ್ರಿಲ್ 6ರಂದು ಚುನಾವಣೆ ನಡೆಯಲಿದೆ. ಮಹಾಮಾರಿ ಕೊರೋನಾ ಹಾಟ್ಸ್ಪಾಟ್ ಮಹಾರಾಷ್ಟ್ರದಲ್ಲಿ ಕಳೆದ ಒಂದೇ ಒಂದು ತಿಂಗಳಲ್ಲೇ ಕೊರೋನಾ ಸೋಂಕಿತರ ಪ್ರಮಾಣ 3 ಪಟ್ಟು ಹೆಚ್ಚಳವಾಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಕೊರೋನಾ ವೈರಸ್ ತನ್ನ ರುದ್ರ ನರ್ತನ ಮುಂದುವರೆಸಿದ್ದು ಕಳೆದ 24 ಗಂಟೆಯಲ್ಲಿ ಬರೋಬ್ಬರಿ 31,855 ಹೊಸ ಸೋಂಕಿನ ಪ್ರಕರಣ ವರದಿಯಾಗಿದೆ. ಆ ಮೂಲಕ ಮಹಾರಾಷ್ಟ್ರದಲ್ಲಿ ಒಟ್ಟಾರೆ ಸೋಂಕಿತರ ಸಂಖ್ಯೆ 25,64,881ಕ್ಕೆ ಏರಿಕೆಯಾಗಿದೆ. ಫೆಬ್ರವರಿ 14ರಿಂದ ಮಾರ್ಚ್ 23ರ ನಡುವೆ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಕರಣ ಹೆಚ್ಚಳ ಹಿಂದಿನ 4 ತಿಂಗಳಲ್ಲಿ ದಾಖಲಾದ ಪ್ರಕರಣಗಳಿಗಿಂತ 3 ಪಟ್ಟು ಹೆಚ್ಚಾಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದೆ. ದೇಶದಲ್ಲಿ ಕೊರೋನಾ ರೂಪಾಂತರಿತ ಪ್ರಭೇದದ ಹಾವಳಿ ಪತ್ತೆಯಾಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದೆ. ಈ ಹೊಸ ಪ್ರಭೇದ ದೇಶದ 18 ರಾಜ್ಯಗಳಲ್ಲಿ ಪತ್ತೆಯಾಗಿರೋದರ ಜೊತೆಗೆ ಇತರ ಹಲವು ಆತಂಕಕಾರಿ ಪ್ರಭೇದ ಕೂಡ ಕಂಡು ಬಂದಿದೆ ಅಂತ ಎಚ್ಚರಿಕೆ ನೀಡಿದೆ. ಮಹಾರಾಷ್ಟ್ರದಿಂದ ಸಂಗ್ರಹಿಸಲಾದ 15% 20 ಮಾದರಿಗಳಲ್ಲಿ ಈ ಅವಳಿ ರೂಪಾಂತರಿತ ವೈರಸ್ ಕಂಡು ಬಂದಿದೆ. ಅವಳಿ ರೂಪಾಂತರಿತ ಪ್ರಭೇದ ಅಲ್ಲದೆ ಇಂಗ್ಲೆಂಡ್, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಪ್ರಭೇದ ಸೇರಿದಂತೆ 770 ಆತಂಕಕಾರಿ ಪ್ರಭೇದ ಪತ್ತೆಯಾಗಿದೆ ಅಂತ ತಿಳಿಸಿದೆ. ಇತ್ತೀಚೆಗೆ ಕೊರೋನಾ ವೈರಸ್ ಪ್ರಕರಣ ಸಂಖ್ಯೆ ಮತ್ತು ಸೋಂಕಿತರ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶಕ ಟೆಡ್ರೋಸ್ ಅಧನೋಮ್ ಗೆಬ್ರಿಯಸಸ್ ಹೇಳಿದ್ದಾರೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಯೋಜನೆ ಮಾಡಿದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಟೆಡ್ರೋಸ್, ಬಹುತೇಕ ಪ್ರದೇಶಗಳಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗ್ತಾ ಇದೆ. ಬೆಳವಣಿಗೆ ಇದು ಇಡೀ ವಿಶ್ವವನ್ನ ಮತ್ತೆ ಸಾಂಕ್ರಾಮಿಕ ಆರಂಭಿಕ ಹಂತಕ್ಕೆ ದೂಡಬಹುದು ಅಂದ್ರು. ಎಲ್ಲಿ ತನಕ ವೈರಸ್ ಹರಡುವಿಕೆ ಮುಂದುವರಿಯುತ್ತೋ ಅಲ್ಲಿ ತನಕ ಜನ ಸಾವನ್ನಪ್ಪುತ್ತಿರ್ತಾರೆ. ವ್ಯಾಪಾರ ಮತ್ತು ಸಾರಿಗೆ ವ್ಯತ್ಯಯ ಮುಂದುವರಿಯುತ್ತೆ. ಆರ್ಥಿಕ ಸ್ಥಿತಿ ಚೇತರಿಕೆ ಮತ್ತಷ್ಟು ವಿಳಂಬ ಆಗುತ್ತೆ ಅಂತ ಟೆಡ್ರೋಸ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ ಗೃಹ ಸಚಿವ ಅನಿಲ್ ದೇಶ್ಮುಖ್ ವಿರುದ್ಧದ ಭ್ರಷ್ಟಾಚಾರ ಆರೋಪದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕಂತ ಕೋರಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಇದು ಗಂಭೀರ ವಿಷಯವಾಗಿದ್ರೂ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಬೇಕು, ಸುಪ್ರೀಂ ಕೋರ್ಟಿಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅನಿಲ್ ದೇಶ್ಮುಖ್ ವಿರುದ್ಧದ ಭ್ರಷ್ಟಾಚಾರ ಆರೋಪದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ನಿರ್ದೇಶನ ಕೋರಿ ಮುಂಬೈ ಪೊಲೀಸ್ ಮಾಜಿ ಆಯುಕ್ತ ಪರಮ್ಬೀರ್ ಸಿಂಗ್ ಅರ್ಜಿಯನ್ನ ಸಲ್ಲಿಸಿದರು. ನಾಳೆ ಬಾಂಗ್ಲಾದೇಶ ವಿಮೋಚನಾ ದಿನಾಚರಣೆ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಹಾಮಾರಿ ಕೊರೋನಾ ಆರ್ಭಟ ನಂತರ ಪ್ರಧಾನಿ ಮೋದಿ ಅವರ ಮೊಟ್ಟ ಮೊದಲ ವಿದೇಶಿ ಪ್ರವಾಸ ಇದಾಗಿದೆ. 2 ದಿನಗಳ ಬಾಂಗ್ಲಾದೇಶ ಪ್ರವಾಸದಲ್ಲಿ ಪ್ರಧಾನಿ ಮೋದಿ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾರನ್ನ ಭೇಟಿ ಮಾಡ್ತಾರೆ. ಈ ವೇಳೆ ಉಭಯ ನಾಯಕರು ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಉಭಯ ನಾಯಕರು ಸಾರಿಗೆ ಸಂಪರ್ಕ, ವಾಣಿಜ್ಯ ಅಭಿವೃದ್ಧಿ ಮತ್ತು ನೀರಿನ ನಿರ್ವಹಣೆ ಕುರಿತಂತೆ ಮಹತ್ವದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.
ಸಾವಯವ ಮತ್ತು ನ್ಯಾನೋ ಗೊಬ್ಬರ ಬಳಕೆಯನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಬಿಜೆಪಿ ಸಂಸದ ಉದಯ್ ಪ್ರತಾಪ್ ಸಿಂಗ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಅತಿಯಾದ ರಸಗೊಬ್ಬರ ಬಳಕೆಯಿಂದ ಕೃಷಿ ಮಣ್ಣಿನ ಆರೋಗ್ಯ ಹದಗೆಡುತ್ತೆ. ಕೃಷಿ ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬೇಕು. ಹಾಗೆ ಭೂಮಿಯ ಫಲವತ್ತತೆ ಉಳಿಸೋದಕ್ಕೆ ಸಾಂಪ್ರದಾಯಿಕ ಕೃಷಿಗೆ ಒತ್ತು ಕೊಡಬೇಕಿದೆ. ಅಲ್ಲದೆ ಈಗಾಗಲೇ ಕೃಷಿ ಇಲಾಖೆಯೊಂದಿಗೆ ಚರ್ಚೆ ಮಾಡಿ ಸಮಗ್ರ ಯೋಜನೆ ರೂಪಿಸಲಾಗಿದೆ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಟೀಂ ಇಂಡಿಯಾ ಮಾಜಿ ವೇಗಿ ಜಾವಗಲ್ ಶ್ರೀನಾಥ್ ಸ್ವದೇಶಿ ಸಾಮಾಜಿಕ ಜಾಲತಾಣವಾದ ಕೂ ಆಪ್ನಲ್ಲಿ ಬಂಡವಾಳ ಹೂಡಿದ್ದಾರೆ. ಮೈಸೂರು ಎಕ್ಸ್‌ಪ್ರೆಸ್ ಖ್ಯಾತಿಯ ಜಾವಗಲ್ ಶ್ರೀನಾಥ್ ಬಾಂಬಿನೇಟ್ ಟೆಕ್ನಾಲಜೀಸ್ ಒಡೆತನದ ಕಂಪನಿಯಲ್ಲಿ ಹಣ ಹೂಡಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರೋ ಅವರು, ಭಾರತದ ಅತ್ಯಂತ ಜನಪ್ರಿಯ ಸಾಮಾಜಿಕ ಜಾಲತಾಣ ಕೂಗೆ ಬೆಂಬಲವಾಗಿ ನಿಲ್ಲೋಕೆ ನನಗೆ ಖುಷಿ ಆಗ್ತಾ ಇದೆ. ಭಾರತದ ಎಲ್ಲಾ ಭಾಷೆಯ ಜನರನ್ನ ಅಂತರ್ಜಾಲಕ್ಕೆ ತರುವ ಪ್ರಯತ್ನವನ್ನ ಕೂ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು 2020 ಮಾರ್ಚ್ನಲ್ಲಿ ಆರಂಭವಾದ ಕೂ ಆಪ್ ಜನರನ್ನ ಒಗ್ಗೂಡಿಸುವ ಮತ್ತು ಮಾತೃಭಾಷೆಯಲ್ಲೇ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವ ಅವಕಾಶವನ್ನ ಕಲ್ಪಿಸಿದೆ. ಇಸ್ರೋ ಮುಂದಿನ ವರ್ಷ ಚಂದ್ರಯಾನ 3 ಕೈಗೊಳ್ಳುವುದಕ್ಕೆ ಯೋಜನೆ ರೂಪಿಸಿದೆ ಅಂತ ಕೇಂದ್ರ ಬಾಹ್ಯಾಕಾಶ ಇಲಾಖೆಯ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಉತ್ತರಿಸಿದ ಅವರು, ಬಾಹ್ಯಾಕಾಶ ಸಂಸ್ಥೆ ಈ ಹಿಂದೆ 2020 ಕೊನೆಯಲ್ಲಿ ಅಥವಾ 2021 ಆರಂಭದಲ್ಲಿ ಚಂದ್ರಯಾನ್ 3 ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡೋಕೆ ಯೋಜಿಸಿತ್ತು. ಆದರೆ ಕೊರೋನಾ ಹಿನ್ನೆಲೆ ಹೆಚ್ಚಿನ ಕಾರ್ಯಗಳನ್ನು ಮುಂದೂಡಲ್ಪಟ್ಟಿತ್ತು. ಸದ್ಯ ಬಾಹ್ಯಾಕಾಶ ನೌಕೆ 2022 ಅವಧಿಗೆ ಸಿದ್ಧಗೊಳ್ತಿದೆ ಅಂತ ತಿಳಿಸಿದ್ದಾರೆ. ಅಂತರಿಕ್ಷ ವಿಜ್ಞಾನಿಗಳ ಪಾಲಿಗೆ ಕುತೂಹಲದ ಆಗರವಾದ ಮಂಗಳ ಹೆಚ್ಚಿನ ಕಾರ್ಯಗಳನ್ನು ಮುಂದೂಡಲ್ಪಟ್ಟಿತ್ತು. ಸದ್ಯ ಬಾಹ್ಯಾಕಾಶ ನೌಕೆಯ ವಿವಿಧ ಹಂತದ ಪರೀಕ್ಷೆಗಳನ್ನು ಇದೀಗ ನಡೆಸಲಾಗ್ತಾ ಇದ್ದು, ಅನ್ಯ ಗ್ರಹದಲ್ಲಿ ಹೆಲಿಕಾಪ್ಟರ್ ಒಂದು ಹಾರಾಡಿದಂತಹ ಕೀರ್ತಿಗೆ ಕೂಡ ಇದೀಗ ನಾಸಾ ಭಾಗಿಯಾಗ್ತಾ ಇದೆ. ಮಂಗಳ ಗ್ರಹದಲ್ಲಿ ನೀರಿನ ಕುರಿತಾಗಿ ಸಂಶೋಧನೆಯನ್ನ ನಡೆಸುತ್ತಿರುವಂತಹ ನಾಸಾ ಈ ಕುರಿತಾಗಿ ಮತ್ತಷ್ಟು ಯೋಜನೆಗಳನ್ನು ರೂಪಿಸಿದೆ. ಸದ್ಯ ಕೊರೋನಾ ಹಿನ್ನೆಲೆ ಹೆಚ್ಚಿನ ಕಾರ್ಯಾಚರಣೆಗಳನ್ನು ಈ ತನಕ ಮುಂದೂಡಲ್ಪಟ್ಟಿತ್ತು. ಇದೀಗ ಬಾಹ್ಯಾಕಾಶ ನೌಕೆ 2022 ಅವಧಿಗೆ ಸಿದ್ಧಗೊಳ್ತಿದೆ ಅಂತ ತಿಳಿಸಿದ್ದಾರೆ. ಓಲಿನ್ಸ್ ಮಾಸ್ಟರ್ ಬ್ಯಾಡ್ಮಿಂಟನ್ ಲೀಗ್ನಲ್ಲಿ ಭಾರತದ ಸೈನಾ ನೆಹ್ವಾಲ್ ದ್ವಿತೀಯ ಸುತ್ತಿಗೆ ತಲುಪಿದ್ದಾರೆ. ಐರ್ಲೆಂಡ್ನ ರಶೆಲ್ ಡರಗ್ ಅವರನ್ನ 21-9, 21-5 ನೇರ ಗೇಮ್ಗಳಲ್ಲಿ ಮಣಿಸಿದ ಸೈನಾ ನೆಹ್ವಾಲ್ ಓಲಿನ್ ಮಾಸ್ಟರ್ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ದ್ವಿತೀಯ ಸುತ್ತು ತಲುಪಿದ್ದಾರೆ. ಈ ಸಂದರ್ಭ ಪುರುಷರ ವಿಭಾಗದಿಂದ ಕೆ ಶ್ರೀಕಾಂತ್ 3ನೇ ಸುತ್ತನ್ನು ಪ್ರವೇಶ ಮಾಡಿದ್ದಾರೆ. ಭಾರತದವರೇ ಆದ ಅಜಯ್ ಜೈರಾಮ್ ವಿರುದ್ಧ 21-15, 21-10 ಅಂತರದ ಮೇಲುಗೈ ಸಾಧಿಸಿ 3ನೇ ಸುತ್ತು ತಲುಪಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವ ಐಪಿಎಲ್ 14ನೇ ಆವೃತ್ತಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಹೊಸ ಜೆರ್ಸಿಯನ್ನು ಬಿಡುಗಡೆ ಮಾಡಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಹೊಸ ಜೆರ್ಸಿಯನ್ನು ನಾಯಕ MS ಧೋನಿ ಅನಾವರಣಗೊಳಿಸಿದ್ದಾರೆ. ಈ ಜೆರ್ಸಿಯ ಮೂಲಕ ದೇಶದ ಸೈನಿಕರಿಗೆ ವಿಶೇಷ ಗೌರವ ಸಲ್ಲಿಸುವ ಸಲುವಾಗಿ ಭುಜದ ಮೇಲೆ ಸೇನೆಯ ಬಣ್ಣವನ್ನ ಜೆರ್ಸಿ ಹೊಂದಿರುವುದು ವಿಶೇಷವಾಗಿದೆ. ಇನ್ನು ಸಿಎಸ್ಕೆ ತಂಡ ಐಪಿಎಲ್ನಲ್ಲಿ 3 ಬಾರಿ ಚಾಂಪಿಯನ್ ಅಂತ ಸಾಂಕೇತಿಕವಾಗಿ ತೋರಿಸುವ ಸಲುವಾಗಿ ಜೆರ್ಸಿಯ ಎದೆಭಾಗದಲ್ಲಿರುವ ಸಿಎಸ್ಕೆ ಲಾಂಛನದ ಮೇಲೆ 3 ಸ್ಟಾರ್ಗಳನ್ನು ಹಾಕಲಾಗಿದೆ.